ನಮಗೆ ಮಾರ್ಗದರ್ಶನ ಮಾಡ್ತಾ ಮಾಡ್ತಾ ದೊಡ್ಡ ಹುದ್ದೆ ಸೊಲ್ಯೂಷನ್ ಕಾರ್ಯಕ್ರಮ ಮುಂದೆ ಜಾಸ್ತಿ ಆಗಬಾರ್ದು, ಅದಕ್ಕೆ ಪೂರಕವಾಗಿ ನಾವು ಒಳ್ಳೆ ಕೆಲಸ ಮಾಡಬೇಕು ಅನ್ನೋಂಥ ಬುದ್ಧಿ ಮಾತನ್ನು ಹೇಳ್ತಾ ಮತ್ತು ಸಂಘಟನೆಗೆ ಒತ್ತಡ ಕೊಟ್ಟಂತವರು ಅವರು ಕೂಡ ಸ್ವಾಗತ ಬಯಸ್ತೇನೆ. ಖ್ಯಾತನಾಮರು ಸನ್ಮಾನ್ಯ ಸಂತೋಷ್ ಅವರಿದ್ದಾರೆ, ಇನ್ನ ಕುರ್ಕೇಲ್ ಭಟ್ ಅವರು ಕೂಡ ಇಲ್ಲಿ ಬಂದಿದ್ದಾರೆ, ಅವರನ್ನು ಕೂಡ ಇಲ್ಲಿ ಸಭೆಗೆ ಸ್ವಾಗತ ಬಯಸ್ತೇನೆ. ಇನ್ನ ಕೊಯ್ಲಾಡಿ ಸುರೇಶ್ ನಾಯ್ಕರು ನಿನ್ನೆ ಕೂಡ ವೇದಿಕೆಗೆ ಬಂದಿದ್ರು, ಇವತ್ತು ಕೂಡ ಅವರು ಇಲ್ಲಿದ್ದಾರೆ, ಅವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಸಭೆಗೆ ಸ್ವಾಗತ ಬಯಸ್ತೇನೆ. ಹಾಗೆ ವಿಶೇಷವಾಗಿ ಬಂದ ಶಿಕ್ಷಣ ಮನುಷ್ಯನ ಸಂಪತ್ತು ನಿಂತ ನೀರಾಗಿದೆ, ಅದು ನ್ಯಾಯಮಯ ಹಾಲಾಗುತ್ತದೆ, ನಂದರಾಜನ ಬದುಕು ನಾಯಿ ಎಂದು ಹೊಂದಿದ್ದಾರೆ. ಅದಕ್ಕೆ ಆದಿತ್ಯರಾಗಿ ಬಂದಿದ್ದರು ನಮ್ಮ ಹೊರಡು ಶಿಷ್ಯನು. ಈ ಭಾಗದಲ್ಲಿ ಯಾವುದೇ ಸಾಹಿತ್ಯ ಇರಲಿ, ಸಾಮಾಜಿಕ ಇರಲಿ, ಶೈಕ್ಷಣಿಕ ಇರಲಿ, ಯಾವುದೇ ಅವರು ಕೂಡ ನಮ್ಮ ಕಡೆಗೆ ಹೋಗಿ ಬಂದಿದ್ದಾರೆ, ಅವರು ಕೂಡ ಸಭೆಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗುದಿಲ್ಲ, ಸಮಯ ಕೂಡ ಇಲ್ಲಿ ಜಾಸ್ತಿ ಇಲ್ಲದ ಕಾರಣ ನನಗೆ ಅರ್ಥ ಆಗ್ತದೆ ಸ್ನೇಹಿತರೆ, ಅರ್ಥ ಆಗ್ತದೆ. ಹಾಗಾಗಿ ನೋಡಿ, ನಮ್ಮೊಂದು ಪರಂಪರೆ ಇದೆ, ಈ ಜಿಲ್ಲೆಗೆ ಒಂದು ಪರಂಪರೆ ಇದೆ, ಬಂದವರಿಗೆ ಗೌರವ ಕೊಡ್ತಕ್ಕಂಥದ್ದು ಇವತ್ತು. ಹಾಗಾಗಿ ವಿಜಯಣ್ಣ ಅವರು ದಯವಿಟ್ಟು ಮಾತಾಡಬಾರ್ದು, ವಿಜಯಣ್ಣ ಬಂದು ತಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡಬೇಕು. ಹಾಗೆ 4 ಜನ ಸಾಧಕರಿಗೆ ಸನ್ಮಾನ ಮಾಡಿಕೊಂಡಿದ್ದಾರೆ. ವೇದಿಕೆಯ ಹತ್ತಿರದಲ್ಲಿ ಅವರ ತಾಯಿಯವರಿದ್ದಾರೆ. ದಯವಿಟ್ಟು ನಿಯಾಜ್ ಮತ್ತು ನಿಶಾ ಎಲ್ಲಿದ್ದರು ಈ ವೇದಿಕೆಯ ಬಲಭಾಗಕ್ಕೆ ಬಂದು ಅವರ ತಾಯಿಯನ್ನು ಸೇರಿಕೊಳ್ಬೇಕು ಕೇಳಿಕೊಳ್ತಾ ಇದ್ದೇವೆ. ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಶ್ರೀಕಾಂತ್ ಶೇಟ್ ಅವರನ್ನು ಸಹ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಹೆಮ್ಮೆಯ ರಾಜ್ಯಾಧ್ಯಕ್ಷರಿಗೆ ಈ ಸಂದರ್ಭದಲ್ಲಿ ಗೌರವ ಕಾಪು ಕಡಲ ನಮ್ಮ ಹೆಮ್ಮೆಯ ರಾಜ್ಯಾಧ್ಯಕ್ಷರು ಶ್ರೀ BY ವಿಜಯೇಂದ್ರ ಪಕ್ಷದ ಅಧ್ಯಕ್ಷರಾಗಿ ಜವಾಬ್ದಾರಿ ವಹಿಸಿಕೊಂಡ ನಂತರ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡ ರೀತಿಯಲ್ಲಿ ಪಾದರಸಂದ ವ್ಯಕ್ತಿತ್ವದ ಅವರು ಬಹಳಷ್ಟು ಕಡೆ ಪ್ರವಾಸವನ್ನ ಮಾಡುತ್ತಾ ಪಕ್ಷವನ್ನು ಸಂಘಟಿಸುವಲ್ಲಿ ಅತ್ಯಂತ ಮಹತ್ವದ ಅನಾರೋಗ್ಯದಿಂದಿರುವವರಿಗೆ ವಿಕಲಚೇತನರಿಗೆ ನೀಡುವ ಮುಖಾಂತರವಾಗಿ ನನ್ನದೇ ಆದ ರೀತಿಯಲ್ಲಿ ಸಮಾಜ ಸೇವೆಯನ್ನ ಮಾಡ್ತಾ ಬಂದಿರುವಂತಹ ಒಬ್ಬ ಸಮಾಜದ ಶ್ರೇಷ್ಠ ವ್ಯಕ್ತಿತ್ವದ ನಮ್ಮೊಂದಿಗಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಅವರು ಒಂದು ಮಾತನ್ನ ಹೇಳಿದರು, ಮುಂದಿನ ದಿನಗಳಲ್ಲಿ 140 ಸೀಟುಗಳೊಂದಿಗೆ ನಮ್ಮ ಪಕ್ಷ ಅಧಿಕಾರವನ್ನ ಸ್ವಂತ ಬಲದಲ್ಲಿ ಹಿಡಿತದೆ ಅಂತೇಳಿ. ಯಾಕಂದ್ರೆ ಒಂದು ಪಕ್ಷದ ಒಬ್ಬ ಮುಖಂಡ ಮುಂದಿನಲ್ಲಿಟ್ಟುಕೊಂಡು ನಮ್ಮನ್ನ ಉಳಿದುಂಬಿಸ್ತದೆ ಅಂತ ಹೇಳಿದ್ರೆ ಅದರ ಬಗ್ಗೆ ಅತ್ಯಂತ ಪ್ರೀತಿ ನಿಮ್ಮ ತಾಳ್ಮೆನ ಪರೀಕ್ಷೆ ಮಾಡೋದಕ್ಕೆ ಹೋಗೋದಿಲ್ಲ. Night I would go to bed like I don't want to wake up next morning, and every morning I would wake up cursing myself that I'm still doing this. ऐसे एक फेज में एक बंदा कोलकाता से मेरे को हर रोज डेमो भेजता था व्हाट्सएप पे. He does it because I think he loves to do it, and that is why everyone should do things like that, because you should love it. And I have seen briefly his journey, not for too many years, but for the last 4-5 years is what he has been through, and for him to survive through all of that and still make new music also. Not only that, he's doing his old songs, he's making music, he's putting an effort to do new songs, promote the album. It was incredible. 25 years of hard work, 25 years of healing through song. For another 25 years of musical journey, inspiring thousands and millions of people, not only in Karnataka, throughout the whole world. They find my music
as a background score for the best moments of life, I would be happiest. Check. Yes.